ಶಿವರಾಮ್ ನಾಯ್ಕರವರು ಕೂಡ ದಯವಿಟ್ಟು ವೇದಿಕೆ ಮೇಲ್ಗಡೆ ಹೋಗಬೇಕು. ಈ ಕಾರ್ಯಕ್ರಮದ ಅತ್ಯುತ್ತಮ ಸಂಘಟಕರು, ಭಟ್ಕಳದ ಬಿಜೆಪಿ ಘಟಕದ ನಾಯಕರು, ಹಾಗೆ ಈ ಒಂದು ಪ್ರತಿಷ್ಠಾ ಮಹೋತ್ಸವದಲ್ಲಿ ಹಗಲು ರಾತ್ರಿ ಎನ್ನದೆ ದುಡಿದು ತನ್ನನ್ನು ತಾನು ತೊಡಗಿಸಿಕೊಂಡವರು ಭಟ್ಕಳದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಲ್ಲದೆ ಈ ಊರಿನ ಒಂದು ದೇವಸ್ಥಾನದ ಕೈಂಕರ್ಯದಲ್ಲಿ ತನ್ನನ್ನು ತಾನು ತೊಡಗಿಸುವ ಮೂಲಕ ಅತ್ಯುತ್ತಮವಾದಂತಹ ಒಂದು ಸಂಘಟನೆಗಳನ್ನು ಮಾಡೋದ್ರ ಮುಖೇನ ಈ ಎಲ್ಲ ಕಾರ್ಯಗಳು ಕೂಡ ಸಾಂಗವಾಗಿ ಸಾಗ್ತಾ ಇದೆ. ಹಾಗಾಗಿ ಇವರೆಲ್ಲರಿಗೂ ಕೂಡ ತಮ್ಮ ಅಭಿಮಾನದ ಜೋರದ ಚಪ್ಪಾಳೆಯೊಂದಿಗೆ, ಗಟ್ಟಿ ಚಪ್ಪಾಳೆಯೊಂದಿಗೆ ಇವರನ್ನು ಮತ್ತೊಮ್ಮೆ ಅಭಿನಂದಿಸಬೇಕಂತ ತಮ್ಮಲ್ಲಿ ವಿನಂತಿಸ್ತಾ, ಈ ಒಂದು ಮುಟ್ಟೊಳ್ಳಿ ಕೇತಪೈ ನಾರಾಯಣ ದೇವಸ್ಥಾನದ ಪ್ರತಿಷ್ಠಾ ಮಹೋತ್ಸವ ಮತ್ತು ಅಷ್ಟಬಂಧ ಕಲಶೋತ್ಸವದ ಕಾರ್ಯಕ್ರಮಕ್ಕೆ ಬಹಳ ಸುಂದರವಾಗಿ ನಿರ್ಮಿಸಿಕೊಟ್ಟಂತಹ ಈ ಭಾಗದ ಸದ್ಭಕ್ತರು ದ್ವಾರವನ್ನು ನೋಡ್ಲಿಕ್ಕೆ ನಮ್ಮ ಎರಡು ಕಣ್ಣುಗಳೇ ಸಾಲದು. ಅವನ್ನ ದಾಟಿ ದೇವಸ್ಥಾನಕ್ಕೆ ಬಂದಾಗ ಶ್ರೀ ದೇವರ ನಾವು ಕೃಪೆಗೆ ಪಾತ್ರ ಆಗುವಂತಹ ಒಂದು ಸೌಭಾಗ್ಯ ನಮ್ಮೆಲ್ಲರ ಪಾಲಿಗೆ ಇದೆ. ಹಾಗಾಗಿ ಅವರಿಗೆ ಒಂದು ಗಟ್ಟಿ ಚಪ್ಪಾಳೆಯ ಮೂಲಕ ಮತ್ತೊಮ್ಮೆ ಅವರನ್ನ ಅಭಿನಂದಿಸಬೇಕು, ಗೌರವಿಸಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಅದರ ಮುಖ್ಯಸ್ಥರಿಗೆ ಡಾಕ್ಟರ್ ರವಿ ಅವರು ಸನ್ಮಾನಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ದೇವಸ್ಥಾನದ ಪ್ರಚಾರದ ವಿಡಿಯೋಗಳನ್ನು ಕೂಡ ಮಾಡಿಕೊಡುವ ಮೂಲಕ ಊರಿನ ದೇವಸ್ಥಾನದ ಕೆಲಸದಂತೆ ಭಾವಿಸಿ ನಮ್ಮೊಂದಿಗೆ ಸಹಕರಿಸಿದ್ದು ಇದೀಗ ಅವರಿಗೆ ವೇದಿಕೆಯಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದಾರೆ. ತಮ್ಮೆಲ್ಲರ ಒಂದು ಗಟ್ಟಿ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಅವರಿಗೆ ಅಭಿವಂದಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಇನ್ನಷ್ಟು ಈ ದೇವಸ್ಥಾನದ ಇತಿಹಾಸಗಳು ಪ್ರಚಾರವಾಗ್ಲಿ, ಅವರ ಮುಖ್ಯ ವಾಹಿನಿಯ ಮೂಲಕ, ಟಿವಿ ವಾಹಿನಿಯ ಮೂಲಕ, ಅವರ ವರದಿಯ ಮೂಲಕ ಇನ್ನಷ್ಟು ಬಿತ್ತರಗೊಳ್ಳಿ ಅಂತ ಹಾರೈಸ್ತಾರೆ. ಹಲವಾರು ದೇವಸ್ಥಾನಗಳು ಈ ಭಾಗದ ಮುಟ್ಟೊಳ್ಳಿ ಭಾಗದ ಹಲವಾರು ದೇವಸ್ಥಾನಗಳನ್ನ ಪ್ರಚಲಿತಕ್ಕೆ ತಂದು, ಪ್ರಚಾರಕ್ಕೆ ತಂದು, ಆ ದೇವಸ್ಥಾನಗಳ ಇತಿಹಾಸಗಳನ್ನ ತನ್ನ ವರದಿಯ ಮೂಲಕ ಬಿತ್ತರಪಡಿಸಿದಂತಹ ಶ್ರೀಯುತ ಈಶ್ವರ ನಾಯ್ಕ ಅವರಿಗೆ ಗಟ್ಟಿ ಚಪ್ಪಾಳೆ ಬರಲಿ. ಭಟ್ಕಳದ ಇನ್ನಷ್ಟು ದೇವಸ್ಥಾನಗಳ ಒಂದು ಇತಿಹಾಸಗಳು ಹೊರಬಂದು ಅದರ ಜೀರ್ಣೋದ್ಧಾರ ಕಾರ್ಯಗಳು ನಡೆಯಲಿ, ಅದರ ಪುನರ್ಪ್ರತಿಷ್ಠಾ ಮಹೋತ್ಸವಗಳು ನಡೆಯಲಿ ಎನ್ನುವಂತಹ ಒಂದು ಹಾರೈಕೆಯೊಂದಿಗೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಶ್ರೀ ಕೇತಪೈ ನಾರಾಯಣ ಸ್ವಾಮಿಗಳ ಆಧಾರವಿಂದಕ್ಕೆ ವಂದಿಸುತ್ತಾ, ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲಾ ಗಣ್ಯಾತಿ ಗಣ್ಯರಿಗೆ ವಂದಿಸುತ್ತಾ, ಈ 3 ದಿನಗಳ ಏನು ಕಾರ್ಯಕ್ರಮ ಆಗಿದೆ ತುಂಬಾ ವೈಭವೋಪೇತವಾಗಿ ಅದ್ಧೂರಿಯಾಗಿ ಆಗಿದೆ. ಇದಕ್ಕೆ ಕಾರಣ ಅಂದ್ರೆ ನಮ್ಮ ಮೂಡ್ಬಟ್ಕಲ್ ಮತ್ತು ಮುಟ್ಟಳ್ಳಿ ಗ್ರಾಮದ ಯುವ ಶಕ್ತಿ ಇಲ್ಲಿ ಒಂದು ಧಾರ್ಮಿಕ ಪ್ರಜ್ಞೆ, ಸಂಘಟನಾ ಶಕ್ತಿ ಹಾಗೂ ಏಕತಾ ಭಾವ ಅಂತ ಹೇಳ್ಬೋದು. ನಮ್ಮ ಈ ಕೇತಪೈ ನಾರಾಯಣ ದೇವಸ್ಥಾನ ಅನ್ನೋದು ನಿಮ್ಗೆಲ್ಲಾ ಗೊತ್ತಿರುವ ಹಾಗೆ ಅತ್ಯಂತ ಪುರಾತನ, ಒಂದು 700 ರಿಂದ 800 ವರ್ಷ ಇತಿಹಾಸವಿರುವಂತ ದೇವಸ್ಥಾನ. ಇದು ಶಿಲ್ಪಕಲೆಗೆ ಅತ್ಯಂತ ಹೆಸರುವಾಸಿಯಾದ ದೇವಸ್ಥಾನ. ಇದು ದೇವಸ್ಥಾನದ ಒಳಗಡೆ ಹೋದ್ಕೂಳೆ ನಿಮ್ಗೆ ಗೊತ್ತಾಗುತ್ತೆ, ಅಲ್ಲಿ ಗೋಡೆಗಳಲ್ಲಿ ರಾಮಾಯಣದ ಎಲ್ಲ ಕಥೆಗಳನ್ನ ನವಿರಾಗಿ ಕಣ್ಣಿಗೆ ಕಾಣಿಸುವ ಹಾಗೆ ಕೆತ್ತನೆ ಮಾಡಿದ್ದಾರೆ. ಇಂದು ನಮ್ಮ ಭಾರತೀಯರಲ್ಲಿ ಧಾರ್ಮಿಕ ಪ್ರಜ್ಞೆ, ಅದು ಹಿಂದೂಗಳಲ್ಲಿ ಧಾರ್ಮಿಕ ಪ್ರಜ್ಞೆ ಆದ ಕುಂಭಮೇಳದಲ್ಲೂ ಅಷ್ಟೇ ಸುಮಾರು 60 ಕೋಟಿ ಜನ ಶಾಹಿ ಸ್ನಾನವನ್ನ ಮಾಡಿ ಯಾವುದೇ ಒಂದು ಅಹಿತಕರ ಘಟನೆ ಆಗದಿದ್ದಾಗೆ ಮಾಡಿದ್ದಾರೆ. ಇಂದು ಭಾರತ ಒಂದು ವಿಶ್ವಗುರು ಆಗುವ ಒಂದು ಕನಸು ಕಾಣುತ್ತಿದೆ. ಆ ವಿಶ್ವಗುರು ಅಥವಾ ಒಂದು ಸೂಪರ್ ಪವರ್ ಭಾರತ ಆಗ್ಬೇಕಂದ್ರೆ ಧಾರ್ಮಿಕ ಪ್ರಜ್ಞೆಯೊಟ್ಟಿಗೆ ಒಂದು ವೈಚಾರಿಕ ಮತ್ತು ವೈಜ್ಞಾನಿಕ ಮನೋಭಾವನೆ ಅತ್ಯವಶ್ಯಕ. ಅದ್ಭುತವಾದ ನಿರೂಪಣೆಗಳನ್ನು ಮಾಡುತ್ತಾ ಎತ್ತರ ಮೆಚ್ಚುಗೆಗೆ ಪಾತ್ರರಾದ ಶ್ರೀ ನಾರಾಯಣ್ ನಾಯ್ಕ್ ಉತ್ತಮ ನಾಟಕ ಕಲಾವಿದರು ಕೂಡ ಹೌದು. ಅನೇಕ ನಾಟಕಗಳಲ್ಲಿ ನಟಿಸುವುದರ ಮೂಲಕ ಹಾಗೂ ಅನೇಕ ನಾಟಕಗಳನ್ನು ನಿರ್ದೇಶಿಸುವುದರ ಮೂಲಕ ಸೈ ಎನಿಸಿಕೊಂಡವರು. ಇವರು ನಿರ್ದೇಶಿಸಿದ ಅನೇಕ ನಾಟಕಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದುಕೊಂಡಿದೆ. ಇವರಿಗೆ ತಾಲೂಕಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಲಭಿಸಿದೆ. ಶ್ರೀಯುತರಿಗೆ ಈಗ ವೇದಿಕೆಯಲ್ಲಿ ಸನ್ಮಾನ ನೆರವೇರ್ತಾ ಇದೆ.